ಯಾವ ಜನ್ಜಿ ನರೇಂದ್ರ ಮೋದಿಯವರ ವಿರುದ್ಧ ರೊಚ್ಚಿಗೇಳಬೇಕು ಅಂತ ರಾಹುಲ್ ಗಾಂಧಿ ಬಯಸಿದ್ರು, ಅವರು ರಾಹುಲ್ ಗಾಂಧಿಯವರ ಪಕ್ಷದ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ. ಹೀಗೆ ಒಂದಲ್ಲ ಒಂದು ಸ್ಟ್ರಾಟಜಿ ಅಂತ ಏನು ರಾಹುಲ್ ಗಾಂಧಿಯವರು ಮಾಡ್ತಾರೆ ಅವೆಲ್ಲವೂ ಅವರಿಗೆ ಉಲ್ಟಾ ಹೊಡಿತಾರೆ. ಕಾಂಗ್ರೆಸ್ ಪಕ್ಷದ ಮೇಲಿನ ಹಿಡಿತವನ್ನೇ ರಾಹುಲ್ ಗಾಂಧಿಯವರು ಕಳ್ಕೊಳ್ತಾ ಇದ್ದಾರೇನೋ ಅನ್ನುವಂತಹ ಅನುಮಾನ ಶುರುವಾಗಿದೆ. ರಾಜಸ್ಥಾನ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ ಇಲ್ಲೆಲ್ಲ ಕಾಂಗ್ರೆಸ್ ಇದೆಯಾ ಅಂತ ಕೇಳುವಂತಹ ಪ್ರಶ್ನೆ ಬಂದಿದೆ. ಕಾಂಗ್ರೆಸ್ ಏನಾದರೂ ಆಸೆ ಇಟ್ಕೊಂಡಿದ್ರೆ ಅದು ಕೇರಳದಲ್ಲಿ. ಆದರೆ ಈ ಆಸೆಗೆ ತಣ್ಣೀರು ಎರಚೋ ರೀತಿಯಲ್ಲಿ ಅಲ್ಲಿ ಎರಡು ಬಣಗಳು ಕಾದಾಡೋದಕ್ಕೆ ಶುರು ಮಾಡುತ್ತೆ. ಕಾಂಗ್ರೆಸ್ ಪಕ್ಷದಲ್ಲೇ ಅಂತ ಸ್ಫೋಟ ಆಗೋದು ಶತಸಿದ್ಧ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಅಂತಸ್ಫೋಟ ಸಂಭವಿಸಲಿದೆ ಸದ್ಯದಲ್ಲೇ. ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ? ಖಂಡಿತ ಇಲ್ಲ, ಇದು ನಿರೀಕ್ಷಿತವಾಗಿದೆ. ಯಾಕೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಒಂದೊಂದಾಗಿ ಹೇಳ್ತೇನೆ. ಅದಕ್ಕೆ ಮುಂಚೆ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧಾರವಾಡದಲ್ಲಿ ಜನ್ಜಿ ರೊಚ್ಚಿಗೆದ್ದಿದ್ದಾರೆ. ಯಾವ ಜನ್ಜಿ ನರೇಂದ್ರ ಮೋದಿಯವರ ವಿರುದ್ಧ ರೊಚ್ಚಿಗೇಳಬೇಕು ಅಂತ ರಾಹುಲ್ ಗಾಂಧಿ ಬಯಸಿದ್ರು, ಅವರು ರಾಹುಲ್ ಗಾಂಧಿಯವರ ಪಕ್ಷದ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ. ನಮಗೆ ಕೆಲಸ ಕೊಡಿ ಅಂತ. ಸೊ ಅಲ್ಲಿಗೆ ರಾಹುಲ್ ಗಾಂಧಿಯವರ ಒಂದು ಅಜೆಂಡಾ ಫೇಲ್ ಆಗೋಯ್ತು. ಜನ್ಜಿ ಸಿಡಿದೇಳಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು. ಆದರೆ ಮೋದಿ ವಿರುದ್ಧ ಸಿಡಿದೇಳ್ತಿಲ್ಲ, ಇಲ್ಲಿ ಅವರದೇ ಪಕ್ಷದ ವಿರುದ್ಧ ಸಿಡಿದೇಳ್ತು. ನಂಬರ್ 2, AI ಸಮಿಟ್ನಲ್ಲಿ ಬನಿಯನ್ನು ಹಾಕ್ಕೊಂಡು ಅರೆಬೆತ್ತಲೆಯಾಗಿ ಯೂತ್ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದ್ರು. ದೇಶಾದ್ಯಂತ ಟೀಕೆ ವ್ಯಕ್ತ ಆಯಿತು. ಅವರ ಪಕ್ಷದವರೇ ಟೀಕೆ ಮಾಡಿದ್ರು. ಹೀಗೆ AI ಸಮಿಟ್ನಲ್ಲಿ ಪ್ರತಿಭಟನೆ ಮಾಡಿದವ್ರನ್ನ ಹೀರೋಗಳು, ವೀರಾಧಿವೀರರು, ಶೂರಾತಿಶೂರರು ಅಂತ ರಾಹುಲ್ ಗಾಂಧಿಯವರು ಹೊಗಳಿದರು. ಆದರೆ ಅವರದೇ ಪಕ್ಷದ ಹಿರಿಯ ಸದಸ್ಯೆ ಮಾರ್ಗರೆಟ್ ಆಳ್ವಾ ಇಂಥದ್ದನ್ನೆಲ್ಲ ಯಾಕ್ರಿ ಮಾಡ್ತೀರಾ ಅಂತ ನೇರವಾಗಿ ಹೇಳಿದರು. ಇನ್ನು ಮಣಿಶಂಕರ ಅಯ್ಯರಂತೂ ಇಂಡಿ ಪಕ್ಷಗಳೆಲ್ಲ ಕಾಂಗ್ರೆಸ್ನಿಂದ ದೂರ ಹೋಗ್ಬಿಟ್ರೆ ಒಳ್ಳೆಯದು ಅನ್ನುವಂಥ ಮಾತುಗಳನ್ನು ಆಡಿದ್ರು. ಒಂದ್ಸಲಿ ನೋಡಿ. हम संविधान के लिए लड़ रहे हैं. कांग्रेस पार्टी के बब्बर शेरों कार्यकर्ताओं, आपको डरना नहीं है, एक कदम पीछे हटना नहीं है. I think at international events there has to be dignity, there has to be discipline, and there has to be a sense of responsibility. मुझको लगता है कि ममता दी के बजाय इंडिया अलायंस का I और N और D और I सब निकल जाएगा. ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಈ ಸ್ಟ್ರಾಟಜಿಗೆ ಅವರ ಪಕ್ಷದಲ್ಲೇ ವಿರೋಧ. ಹಾಗಾಗಿ ಅದು ಕೂಡ ಫೇಲ್ ಆದ ಹಾಗೆ ಕಾಣ್ತಾ ಇದೆ. ಈ ಫೇಲೂರ್ ಅನ್ನೋದು ಒಂದಲ್ಲ ಎರಡಲ್ಲ. ವೋಟ್ ಚೋರಿ ಫೇಲ್ ಆಯಿತು, SIR ವಿರುದ್ಧ ಹೋರಾಟ ಫೇಲ್ ಆಯಿತು, EVM ವಿರುದ್ಧ ಹೋರಾಟ ಫೇಲ್ ಆಯಿತು, ನರಾವಣೆ ವಿರುದ್ಧ ಬುಕ್ ಇಟ್ಕೊಂಡು ಖಾಲಿ ಪೇಜ್ಗಳನ್ನ ಇಟ್ಕೊಂಡು ತೋರಿಸಿದ್ರಲ್ಲ ಅದು ಫೇಲ್ ಆಯಿತು, ಉಲ್ಟಾ ಹೊಡಿತು. ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಒಂದಷ್ಟು ಸುಳ್ಳುಗಳು ಹೇಳಿದ್ರು, ಅದು ಎಕ್ಸ್ಪೋಸ್ ಆಯಿತು. ಹೀಗೆ ಒಂದಲ್ಲ ಒಂದು ಸ್ಟ್ರಾಟಜಿ ಅಂತ ಏನು ರಾಹುಲ್ ಗಾಂಧಿಯವರು ಮಾಡ್ತಾರೆ ಅವೆಲ್ಲವೂ ಅವ್ರಿಗೆ ಉಲ್ಟಾ ಹೊಡಿತಾ ಇದೆ. ಪ್ರಧಾನಿ ಆಗಬೇಕು ಅಂತ ಏನೇನೆಲ್ಲ ತಂತ್ರಗಾರಿಕೆಗಳನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ, ಆದರೆ ಯಾವೂ ವರ್ಕೌಟೇ ಆಗ್ತಾ ಇಲ್ಲ. ಹೋಗಲಿ, ಅವರ ಪಕ್ಷದ ಒಳಗಡೆ ಆಂತರಿಕವಾಗಿ ಆದರೂ ಅವರ ತಂತ್ರಗಳು ಫಲಿಸ್ತಾ ಇದೆಯಾ? ಅದೂ ಇಲ್ಲ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷದ ಮೇಲಿನ ಹಿಡಿತವನ್ನೇ ರಾಹುಲ್ ಗಾಂಧಿಯವರು ಕಳ್ಕೊಳ್ತಾ ಇದ್ದಾರೇನೋ ಅನ್ನುವಂಥ ಅನುಮಾನ ಶುರುವಾಗಿದೆ. ಮೊನ್ನೆ ಅಸ್ಸಾಂ ವಿಚಾರಕ್ಕೆ ಬರೋಣ. ಅಸ್ಸಾಂನಲ್ಲಿರುವಂಥ ಏಕೈಕ ರೆಕಗ್ನೈಸ್ಡ್ ಹಿಂದೂ ಲೀಡರ್, ಅಲ್ಲಿನ ಹಿಮಂತ ಬಿಸ್ವ ಶರ್ಮಾ ಹೇಳಿದ ಹಾಗೆ ಭೂಪೇನ್ ಬೋರಾ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೊರಗೆ ಬಂದ್ಬಿಟ್ರು. ಅಷ್ಟೇ ಅಲ್ಲ, BJPಯನ್ನು ಸೇರ್ಕೊಂಡ್ಬಿಟ್ರು. ಸೊ ಇನ್ನೂ 2-3 ತಿಂಗಳಲ್ಲಿ ಅಸ್ಸಾಂನಲ್ಲಿ ಎಲೆಕ್ಷನ್ ಆಗುತ್ತೆ. ಕಾಂಗ್ರೆಸ್ಸಲ್ಲಿ ಅನಾಥ. ಗೌರವ್ ಗೊಗೊಯ್ ಒಬ್ಬರು ಲೀಡರ್ ಇದ್ದಾರೆ. ಅವರನ್ನು ಕಟ್ಕೊಂಡಿದ್ದಕ್ಕೆ ಇಲ್ಲಿ ಬೋರಾ ಅವರಂಥ ಹಿರಿಯ ನಾಯಕರನ್ನು ಕಾಂಗ್ರೆಸ್ ಕಳ್ಕೊಳ್ತು. ಗೌರವ್ ಗೊಗೊಯ್ ಅವರ ಪತ್ನಿ ಎಲಿಜಬೆತ್ ಗೊಗೊಯ್
ಯಾವ ರೀತಿ ಪಾಕಿಸ್ತಾನದ ಜೊತೆ ನಂಟು ಹೊಂದಿದ್ದಾರೆ ಅನ್ನೋದನ್ನು ಹಿಮಂತ ಬಿಸ್ವ ಶರ್ಮಾ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಈಗ ಅಂಥವರನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಿ ಮತ್ತೊಬ್ಬ ಹಿರಿಯ ನಾಯಕನನ್ನು ಅಸ್ಸಾಂನಲ್ಲಿ ರಾಹುಲ್ ಗಾಂಧಿಯವರು ಕಳ್ಕೊಂಡ್ರು. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಅಲ್ಲಿ ಗೆಲುವು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದನ್ನು ರಾಹುಲ್ ಗಾಂಧಿಯವರ ಕಾರ್ಯಕರ್ತರೇ ಈಗ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ, ಅದು ಕೂಡ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. ಅಲ್ಲಂತೂ ಕಾಂಗ್ರೆಸ್ ನಿರ್ನಾಮ ಆಗಿ ಹೋಗಿ ಭಾಳ ದಿನಗಳೇ ಆಗೋಯ್ತು. ಇದ್ದ ಒಬ್ಬ ನಾಯಕ ಅಧೀರ್ ರಂಜನ್ ಚೌಧರಿ, ಅವರು ಈಗಾಗಲೇ ಪಕ್ಷವನ್ನು ಬಿಟ್ಟು ಹೋದರು. ಅಲ್ಲಿ ಹೇಳಕ್ಕೆ ಹೆಸರಿಲ್ಲದ ಹಾಗೆ ಕಾಂಗ್ರೆಸ್ ನೆಲ ಕಚ್ಚಿಬಿಟ್ಟಿದೆ. ಇನ್ನು ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ಇಲ್ಲೆಲ್ಲ ಕಾಂಗ್ರೆಸ್ ಇದೆಯಾ ಅಂತ ಕೇಳುವಂಥ ಪ್ರಶ್ನೆ ಬಂದಿದೆ. ಇರೋದರಲ್ಲಿ ರಾಜಸ್ಥಾನಲ್ಲಿ ಸ್ವಲ್ಪ ಸಚಿನ್ ಪೈಲಟ್ ಯುವ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಆದರೆ ಅವರನ್ನು ಅವರದೇ ಪಕ್ಷದ ಅಶೋಕ್ ಗೆಹ್ಲೋಟ್ ಅಲ್ಲೇ ಚಿವುಟ್ ಹಾಕ್ತಾ ಇದ್ದಾರೆ. ಪಕ್ಷ ಹೇಗೆ ಉದ್ಧಾರ ಆಗುತ್ತೆ? ಉತ್ತರ ಪ್ರದೇಶದಲ್ಲಂತೂ ನಾಶ ಆಗೋಗಿದೆ. ಬಿಹಾರದಲ್ಲಿ ತೇಜಸ್ವಿ ಕಾಂಗ್ರೆಸ್ಸಿನ ಸಹವಾಸ ಸಾಕಪ್ಪ ಅಂತ ಓಡೋಗುವಂಥ ಪರಿಸ್ಥಿತಿ ಬಂದಿದೆ. ಒಡಿಶಾದಲ್ಲಂತೂ ಕಾಂಗ್ರೆಸ್ ಇಲ್ಲವೇ ಇಲ್ಲ. ಪಂಜಾಬ್ನಲ್ಲಿ ನಾಶ ಆಯಿತು. ಇನ್ನು ದಕ್ಷಿಣದಲ್ಲಿ ಬಂದರೆ ಕರ್ನಾಟಕದಲ್ಲಿ ಪ್ರಚಂಡ ಬಹುಮತ ಏನೋ ಬಂತು. ಅದು ಸ್ಥಳೀಯ ನಾಯಕರಿಂದ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಥರದ ನಾಯಕರಿಂದ ಇಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಹೊರತು ರಾಹುಲ್ ಗಾಂಧಿಯಿಂದ ಅಲ್ಲ. ಆದರೆ ಅದೇ ರಾಹುಲ್ ಗಾಂಧಿ ಈಗ ಅದೇ DCM ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಬಂದಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಿದ್ದು ಬಣ ಕಾಂಗ್ರೆಸ್ಸಿಂದ ದೂರ ಆಗುತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಒಕ್ಕಲಿಗರ ಒಟ್ಟು ವೋಟ್ ಬ್ಯಾಂಕ್ ಕಾಂಗ್ರೆಸ್ನಿಂದ ದೂರ ಆಗುತ್ತೆ. ಒಟ್ಟಾರೆಯಾಗಿ ಒಂದಲ್ಲ ಒಂದು ಬಣ ಕಾಂಗ್ರೆಸ್ನಿಂದ ದೂರ ಆಗುವಂಥ ಒಂದು ಅಪಾಯ ಕರ್ನಾಟಕದಲ್ಲಿ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಮಾಸ್ ಲೀಡರ್ ಅಂತೂ ಅಲ್ಲ. ಯಾವಾಗ ಅಲ್ಲಿ ಕಾಂಗ್ರೆಸ್ ಪಕ್ಷದ ನೆಟ್ವರ್ಕ್ ಕಳಚಿ ಬೀಳುತ್ತೋ ಗೊತ್ತಿಲ್ಲ. ಇನ್ನು ಕೇರಳ, ಇಡೀ ದೇಶದಲ್ಲಿ 2026ರಲ್ಲಿ ಕಾಂಗ್ರೆಸ್ ಏನಾದರೂ ಆಸೆ ಇಟ್ಕೊಂಡಿದ್ರೆ ಅದು ಕೇರಳದ ಮೇಲೆ. ಯಾಕೆಂದರೆ ಮುಂದಿನ ಚುನಾವಣೆಯಲ್ಲಿ ಅಲ್ಲಿ ತಾನು ಅಧಿಕಾರಕ್ಕೆ ಬಂದೇ ಬರ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿದೆ ಕಾಂಗ್ರೆಸ್. ಯಾಕೆಂತಂದರೆ ಕಳೆದ ತಿಂಗಳು ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಜಯಭೇರಿಯನ್ನು ಬಾರಿಸಿತು. ಈ ಜಯಭೇರಿಯಿಂದಾಗಿ ಕಾಂಗ್ರೆಸ್ಸಿನ ಆಸೆ ಅಲ್ಲಿ ಚಿಗುರು ಒಡೆದಿದೆ. ಆದರೆ ಈ ಆಸೆಗೆ ತಣ್ಣೀರು ಎರಚೋ ರೀತಿಯಲ್ಲಿ ಅಲ್ಲಿ ಎರಡು ಬಣಗಳು ಕಾದಾಡೋದಕ್ಕೆ ಶುರು ಮಾಡಿಬಿಟ್ಟಿವೆ. ಸ್ಥಳೀಯವಾಗಿ ತ್ರಿವೇಂದ್ರಂ ಬಣ ಒಂದು, ಡೆಲ್ಲಿ ಬಣ ಒಂದು. ಡೆಲ್ಲಿ ಬಣಕ್ಕೆ KC ವೇಣುಗೋಪಾಲ್ ನಾಯಕರು, ತ್ರಿವೇಂದ್ರಂ ಬಣಕ್ಕೆ VD ಸತೀಶನ್ ನಾಯಕರು. ಡೆಲ್ಲಿಯಲ್ಲಿ ಕಮ್ಯುನಿಸ್ಟರ ಜೊತೆ ದೋಸ್ತಿ ಮಾಡ್ಕೊಂಡು ಬಂದು ಇಲ್ಲಿ ತ್ರಿವೇಂದ್ರಂನಲ್ಲಿ ಕಮ್ಯುನಿಸ್ಟರ ಜೊತೆ ಕುಸ್ತಿ ಮಾಡೋದಕ್ಕೆ ಆಗುತ್ತಾ ಅಂತ ತ್ರಿವೇಂದ್ರಂ ಬಣ ಕೇಳ್ತಾ ಇದ್ದರೆ, KC ವೇಣುಗೋಪಾಲ್ ಬಣ ಏನು ಕೇಳ್ತಾ ಇದೆ ಅಂತಂದರೆ, ಡೆಲ್ಲಿ ಬಣ ಏನಾದರೂ ಆಗಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ, KC ವೇಣುಗೋಪಾಲ್ ಅವರೇ ಮುಖ್ಯಮಂತ್ರಿ ಅಂತ ಅವರು ಹಗಲುಗನಸು ಕಾಣ್ಕೊಂಡು ಕೂತಿದ್ದಾರೆ. ಇಬ್ಬರ ಮಧ್ಯೆ ಮುಖ್ಯಮಂತ್ರಿ ಗಾದಿಗೆ ದೊಡ್ಡದಾದಂಥ ಒಂದು ಪೈಪೋಟಿ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಸೊ ಈ ಪೈಪೋಟಿ ಮಧ್ಯೆ ಅಲ್ಲಿ ಮುಸ್ಲಿಂ ರಾಜಕಾರಣ ಒಂದು ಶುರುವಾಗಿದೆ. ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಈ ಎರಡೂ ಪಕ್ಷಗಳಿಗೆ ಬಹಳ ದೊಡ್ಡ ವೋಟ್ ಬ್ಯಾಂಕ್ ಆಗಿದ್ದಂತಹ ಮುಸ್ಲಿಂ ರಾಜಕಾರಣ ಏನಿದೆ ಅದು ಮುಸ್ಲಿಮರಲ್ಲೇ ನಾವೇ ಯಾಕೆ ನಮ್ಮದೇ ಅಭ್ಯರ್ಥಿಗಳನ್ನು ಗೆಲ್ಲಿಸಬಾರ್ದು ಅನ್ನುವಂಥ ಒಂದು ಚಿಂತನೆ ಅಲ್ಲಿ ಶುರುವಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಮ್ಯುನಿಸ್ಟ್ ಪಕ್ಷಕ್ಕೆ ಎರಡೂ ಪಕ್ಷಗಳಿಗೆ ನಡುಕ ಉಂಟಾಗಿದೆ. ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ಹಂತದಲ್ಲಿ ನಾವು ರಾಜ್ಯವನ್ನು ಕಳ್ಕೊಳ್ಬಿಡ್ತೀವ ಅನ್ನುವಂಥ ಒಂದು ಆತಂಕ ಶುರುವಾಗಿದೆ. ಒಂದು ವೇಳೆ ಕೇರಳದಲ್ಲೇನಾದರೂ ಕಾಂಗ್ರೆಸ್ ಗೆಲ್ಲುವಲ್ಲಿ ವಿಫಲ ಆದರೆ, ಅಂದರೆ ಅಧಿಕಾರ ಹಿಡಿಯುವಲ್ಲಿ ವಿಫಲ ಆದರೆ, ಕಾಂಗ್ರೆಸ್ನಲ್ಲಿ ಅಂತಸ್ಫೋಟ ಗ್ಯಾರಂಟಿ. ಯಾಕೆ ಅಂತಂದರೆ ಅಲ್ಲಿನ ನಾಯಕರಿಗೆ ಈಗಾಗಲೇ ಯೋಚನೆ ಶುರುವಾಗ್ಬಿಟ್ಟಿದೆ, ಭ್ರಮ ನಿರಸನ ಆಗಿಬಿಟ್ಟಿದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾಕ್ರಿ ಇರಬೇಕು, ನಮ್ಮ ಭವಿಷ್ಯ ಏನು? ಅಲ್ಲಿನ ಹಿರಿಯರಿಗೂ ಕಿರಿಯರಿಗೂ ಯುವಕರಿಗೂ ಎಲ್ರಿಗೂ ಅಷ್ಟೇ, ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ನಾವು ಯಾವ ಘನಂಧಾರಿ ಕೆಲಸ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲಿರಬೇಕು. ಯಾವ ಪಕ್ಷದಲ್ಲೂ ಯಾವ ರಾಜ್ಯದಲ್ಲೂ ಅಧಿಕಾರಕ್ಕೆ ಬರುವಂಥ ಒಂದೇ ಒಂದು ಸುಳಿವು ಕಾಣ್ತಾ ಇಲ್ಲ. ಇನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಂತೂ ಕನಸಿನ ಮಾತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಿಡೋದೇ ಒಳ್ಳೆಯದು ಅನ್ನುವಂಥ ಚಿಂತನೆಗಳು ಆ ಪಕ್ಷದ ನಾಯಕರಲ್ಲಿ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಸೊ ರಾಹುಲ್ ಗಾಂಧಿ ಇದ್ದಷ್ಟು ದಿನ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇನ್ನಷ್ಟು ಹೀನಾಯವಾಗ್ತಾ ಹೋಗುತ್ತೆ ಹೊರತು ಇಂಪ್ರೂವ್ ಅಂತೂ ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಆ ಪಕ್ಷದ ನಾಯಕರೇ ಬಂದ ಹಾಗಿದೆ. ಕೆಲವೊಂದು ರಾಜ್ಯಗಳಲ್ಲಿ ಬೇರು ಮಟ್ಟದ ಸ್ಥಳೀಯ ನಾಯಕರಿದ್ದಾರೆ, ಅವರೊಂದಷ್ಟು ಜನ ಬಿಟ್ಟರೆ ಉಳಿದವರು ಯಾರಿಗೂ ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇಲ್ಲ.
ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಅಂತಸ್ಫೋಟ ಆಗೋದು ಶತಸಿದ್ಧ. ಅದು ಕೇರಳ ಚುನಾವಣೆಯ ನಂತರ ಒಂದು ಸ್ಪಷ್ಟ ರೂಪ ತಗೊಳ್ಳುತ್ತೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ.